ದೇವ್ರ ಮೇಲೆ ಅಪಾರ ಭಕ್ತಿ ಇಟ್ಕೊಂಡಿರಿ ಸರ್, ಯಾವಾಗಲೂ ಪೂಜೆ ಮಾಡ್ತಿರೋದು. ಬೆಳಗ್ಗೆ ಬಂದರೆ ಮಧ್ಯಾಹ್ನ 3 ಗಂಟೆವರೆಗೆ ಪೂಜೆ ಮಾಡಿದ್ರು. ಇಷ್ಟು ವರ್ಷ ರಾಜೇಶ್ವರಿ ಉಳಿದಿದ್ರು. ರೇವಣ್ಣವ್ರು ಅಂದರೆ ಅಮ್ಮರಿಗೆ ಬಹಳ ಪ್ರೀತಿ. ರೇವಣ್ಣ ಎಲ್ಲಿದ್ದಾನೆ ನೋಡಿ ಮೊನ್ನೆ ಕೇಳಿದ್ರು, ಬಾರ ರೇವಣ್ಣ ಅಂತ ಕರೆದ್ರು ಮೊನ್ನೆ. ಆಯ್ತು ಸರ್, ಬರ್ತೀನಿ. ಎಚ್ ಡಿ ರೇವಣ್ಣ ಅವರು ಕೂಡ ತಾಯಿಯನ್ನು ಕಳ್ಕೊಂಡು ಮಮ್ಮಲ ಮರಗ್ತಿದ್ದಾರೆ. ದೇವೇಗೌಡರ ಪರಿಸ್ಥಿತಿ ಅಂತೂ ಪುಟ್ಟ ಮಗುವಿನಂತಾಗ್ಬಿಟ್ಟಿದೆ. ಮಕ್ಕಳು ತಾಯಿಯನ್ನು ಕಳ್ಕೊಂಡು ಯಾವ ರೀತಿ ಬಿಕ್ಕಳಿಸ್ತಾರೋ ಆ ರೀತಿಯಾಗಿ ದೇವೇಗೌಡರು ಪತ್ನಿಯ ಪಾರ್ಥಿವ ಶರೀರದ ಮುಂದೆ ಅಳ್ತಾ ಇದ್ರು. ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ಅಂತ್ಯಕ್ರಿಯೆ ಸ್ಥಳದ ಪರಿಶೀಲನೆಯನ್ನು ಮಾಡಿದ್ದಾರೆ ಎಚ್ ಡಿ ರೇವಣ್ಣ ಅವರು. ಹರದನಹಳ್ಳಿ, ಕ್ಯಾತನಹಳ್ಳಿ ಈ ಭಾಗದ ರಂಗನಾಥ ಸ್ವಾಮಿ ದೇಗುಲದ ಬಳಿ ಅಂತ್ಯಕ್ರಿಯೆಯನ್ನು ಮಾಡುವುದಕ್ಕೆ ಕುಟುಂಬಸ್ಥರು ನಿರ್ಧಾರವನ್ನು ಮಾಡಿದ್ದಾರೆ. ಇನ್ನು ಅಂತ್ಯಕ್ರಿಯೆ ನಡೆಯುವಂತಹ ಸ್ಥಳದಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಚೆನ್ನಮ್ಮ ಅವರ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತಾ ಕಾರ್ಯ ಏನು ಹೊಳೆನರಸೀಪುರ ತಾಲೂಕಿನ ಬೆಟ್ಟದ ರಂಗನಾಥ ಸ್ವಾಮಿ ಇರ್ತಕ್ಕಂಥ ಮಾವಿನಕೆರೆ ಬೆಟ್ಟದ ತಪ್ಪಲಿನಲ್ಲಿ ನಡೀತಾ ಇದೆ. ಈಗ ಸ್ಥಳಕ್ಕೆ ಖುದ್ದು ಎಚ್ ಡಿ ರೇವಣ್ಣ ಅವರೇ ಬಂದು ಸ್ಥಳ ಪರಿಶೀಲನೆ ನಡೆಸ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ, ಇಲ್ಲಿ ಇದೇ ಸ್ಥಳದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಅಲ್ಲಿದ್ದಂಥ ತೆಂಗಿನ ಮರಗಳನ್ನು ಕೂಡ ತೆರವು ಮಾಡಲಾಗ್ತದೆ. ಅದೇ ಸ್ಥಳದಲ್ಲಿ ಅವರ ಅಂತ್ಯ ಸಂಸ್ಕಾರ ಮಾಡಲಾಗುತ್ತೆ ಅಂತಕ್ಕಂಥ ಮಾಹಿತಿ ಲಭ್ಯ ಆಗಿದೆ. ಈಗ ಏನೆಲ್ಲ ಸಿದ್ಧತೆಗಳಾಗ್ತಾ ಇದೆ, ನಾಳೆ ನಡೀತಕ್ಕಂಥ ಅಂತಿಮ ಸಂಸ್ಕಾರದ ಈ ಒಂದು ಕಾರ್ಯದಲ್ಲಿ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗ್ತಿದೆ ಅಂತಕ್ಕಂಥ ಖುದ್ದು ಪರಿಶೀಲನೆ ಮಾಡಲಿಕ್ಕೆ ಸ್ವತಃ ಎಚ್ ಡಿ ರೇವಣ್ಣ ಅವರು ಬಂದಿದ್ದಾರೆ. ಇಲ್ಲಿ ಸ್ಥಳದಲ್ಲಿದ್ದಂಥ ಶಾಸಕರಾಗಿರ್ತಕ್ಕಂಥ ಸಿ ಎನ್ ಬಾಲಕೃಷ್ಣ ಅವರು ಹಾಗೆ ಅವರ ಆಪ್ತರ ಜೊತೆ ಇಲ್ಲಿ ನಡೆದಿರ್ತಕ್ಕಂಥ ಕಾರ್ಯಗಳ ಬಗ್ಗೆ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಏನು ನಿನ್ನೆ ಅನಾರೋಗ್ಯದಿಂದ ಬೆಂಗಳೂರಿನಲ್ಲಿ ವಿಧಿವಶರಾದಂಥ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮ ಅವರ ನೆನೆದು ನಾವು ನೋಡ್ತೀವಿ. ರೇವಣ್ಣ ಅವರು ಇನ್ನೂ ಕೂಡ ಕಣ್ಣೀರಿಡ್ತಾ ಇದ್ದಾರೆ, ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ. ಬಹುಶಃ ಯಾರ್ದ್ರ ಜೊತೆಲಿ ಫೋನಲ್ಲಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅವರ ತಾಯಿಯನ್ನು ನೆನೆದು ಕಣ್ಣೀರಿಡ್ತಾ ಇದ್ದಾರೆ. ರೇವಣ್ಣ ಅವರ ದುಃಖ ಇನ್ನೂ ಕೂಡ ಕಡಿಮೆ ಆಗಲ್ಲ. ನಿನ್ನೆಯಿಂದನೂ ಕೂಡ ಪ್ರತಿ ಕ್ಷಣಕ್ಕೂ ಕೂಡ ಅವ್ರ ತಾಯಿ ನೆನಪಾದಾಗಲೆಲ್ಲವೂ ಕೂಡ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ. ಈಗ ಸ್ಥಳದಲ್ಲೂ ಬಂದು ಇಲ್ಲೂ ಕೂಡ ತಾಯಿಯನ್ನು ನೆನಪು ಮಾಡಿಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರೆ ರೇವಣ್ಣ ಅವರು. ಮಾಜಿ ಸಚಿವರು, ಹೊಳೆನರಸೀಪುರ ಕ್ಷೇತ್ರದ ಶಾಸಕರು ಕೂಡ ಆಗಿದ್ದಾರೆ. ಈ ಸ್ಥಳದಲ್ಲಿ ಏನೆಲ್ಲ ಸಿದ್ಧತೆಗಳಾಗಿದೆ ಅಂತೇಳಿ ಪರಿಶೀಲನೆ ಮಾಡಲಿಕ್ಕೆ ಅವರು ಬಂದಿರತಕ್ಕಂಥದ್ದು. ನಿಜವಾಗಲೂ ಕೂಡ ಚೆನ್ನಮ್ಮ ಅವರು ಅಂತ ಹೇಳಿದ್ರೆ ಕೇವಲ ಅವ್ರ ಕುಟುಂಬಕ್ಕಷ್ಟೇ ಅಲ್ಲ, ಇಡೀ ಅವರ ಪರಿವಾರಕ್ಕೆ, JDSನ ಕುಟುಂಬಕ್ಕೆ ತಾಯಿಯ ಸ್ಥಾನದಲ್ಲಿದ್ದಂಥವರು. ಅವರ ಅಗಲಿಕೆ ಸಹಜವಾಗಿಯೇ ಇಡೀ ಕುಟುಂಬಕ್ಕೆ, ಅವರ ಆಪ್ತ ವಲಯಕ್ಕೆ, ಅವರ ಬಂಧುಗಳು ಎಲ್ಲರೂ ಕೂಡ ದೊಡ್ಡ ಆಘಾತವನ್ನು ತಂದಿಟ್ಟಿದೆ. ಹಾಗಾಗಿಯೇ ಎಲ್ಲರಲ್ಲೂ ಕೂಡ ದುಃಖ ಮಡುಗಟ್ಟಿದೆ. ಇಲ್ಲಿರ್ತಕ್ಕಂಥ ನಾವು ನೋಡ್ತಿದ್ದೇವೆ, ಅವರ ಕುಟುಂಬ ಸದಸ್ಯರಿದ್ದಾರೆ, ಅವರ ಪಕ್ಷದ ಮುಖಂಡರುಗಳಿದ್ದಾರೆ, ಗ್ರಾಮಸ್ಥರಿದ್ದಾರೆ. ಎಲ್ಲರಲ್ಲೂ ಕೂಡ ಆ ಒಂದು ಶೋಕ ಮನೆ ಮಾಡಿದೆ. ಯಾಕೆಂತಂದರೆ ಚೆನ್ನಮ್ಮ ಅವರು ನಿಜವಾಗಲೂ ಕೂಡ ಎಲ್ಲರನ್ನೂ ಕೂಡ ಅತ್ಯಂತ ಪ್ರೀತಿಯಿಂದ, ಮಮತೆಯಿಂದ, ಅಕ್ಕರೆಯಿಂದ ಸಲುತ್ತಿದ್ದಂಥವರು. ಅವರ ಅಗಲಿಕೆ ಸಹಜವಾಗಿಯೇ ಎಲ್ಲರಲ್ಲೂ ಕೂಡ ನೋವನ್ನು ತರಿಸಿದೆ. ಸೊ ಹಾಗಾಗಿಯೇ ಎಲ್ಲರಲ್ಲೂ ಕೂಡ ಒಂದು ನೋವಾಗಿದೆ. ಸೊ ಈಗ ನಾಳೆ ಅಂತಿಮ ಸಂಸ್ಕಾರ ನಡೆಯುತ್ತೆ. ಆ ಸ್ಥಳ ಪರಿಶೀಲನೆಗೆ ಎಚ್ ಡಿ ರೇವಣ್ಣವರು ಬಂದಿದ್ದಾರೆ. ಸೊ ನಾಳೆ ಇವತ್ತು ಬೆಂಗಳೂರಿನಿಂದ ಪಾರ್ಥಿವ ಶರೀರ ಹೊರಡುತ್ತೆ. ಸೊ ಅಲ್ಲಿಂದ ಹೊರಟ ನಂತರ ಹಾಸನಕ್ಕೆ ಬರುತ್ತೆ. ಹಾಸನದಿಂದ ಹೊಳೆನರಸೀಪುರಕ್ಕೆ ಬಂದು ಎಚ್ ಡಿ ರೇವಣ್ಣ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಇಡಲಾಗುತ್ತೆ. ನಂತರ ನಾಳೆ ಮಧ್ಯಾಹ್ನದ ಬಳಿಕ ಇದೇ ಸ್ಥಳದಲ್ಲಿ ಅವರ ಅಂತಿಮ ಸಂಸ್ಕಾರ ನೆರವೇರುತ್ತೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ. ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಮಾವಿನ ಕೆರೆಯಲ್ಲಿ ಚೆನ್ನಮ್ಮ ಅವರ ಅಂತ್ಯ ಕ್ರಿಯೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ನಾಳೆ ಮಧ್ಯಾಹ್ನದ ಬಳಿಕ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಒಕ್ಕಲಿಗ ಸಂಪ್ರದಾಯದಂತೆ ನೆರವೇರಲಿದೆ. ಈಗಾಗಲೇ ಅಂತ್ಯ ಸಂಸ್ಕಾರ ನಡೆಯುವಂತಹ ಸ್ಥಳ ಪರಿಶೀಲನೆ ಕೂಡ ಆಗಿದೆ. ಇನ್ನು ಮತ್ತೊಂದು ಕಡೆ ಬೆಂಗಳೂರಿನ ಪದ್ಮನಾಭ ನಗರ ನಿವಾಸದಲ್ಲಿ ಚೆನ್ನಮ್ಮನವರ ಪಾರ್ಥಿವ ಶರೀರವನ್ನು ಇರಿಸಲಾಗಿದೆ. 11 ಗಂಟೆಯವರೆಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆ ಸಮಯದ ಒಳಗಡೆ ಎಲ್ಲರೂ ಬಂದು ಅವರ ಅಂತಿಮ ದರ್ಶನವನ್ನು ಪಡೆದುಕೊಳ್ಳಬೇಕಿದೆ. ಅನೇಕ ರಾಜಕೀಯ ಗಣ್ಯರು ಈಗಾಗಲೇ ಚೆನ್ನಮ್ಮನವರಿಗೆ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ
ಕುಟುಂಬದ ನಂದಾದೀಪ ಚೆನ್ನಮ್ಮನವರು. ಅವರ ಅಗಲಿಕೆ ಇಡೀ ಕುಟುಂಬಕ್ಕೆ ಅಪಾರ ನಷ್ಟವನ್ನುಂಟು ಮಾಡಿದೆ.